ಹೈಕೋರ್ಟ್ ಆದೇಶದ ಮೇರೆಗೆ ಇದೇನು ಹೋರಾಟಕ್ಕೆ ಏನು ನಿರ್ಬಂಧ ಇಲ್ಲ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ಸೌಜನ್ಯ ಅವರಿಗೋಸ್ಕರ ಒಂದು ನ್ಯಾಯ ಸಿಗಲಿ ಅಂತ ಹೋರಾಟ ಶುರು ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದಿಂದ ನಟರಾಜ್ ವಂಶದ್ ಅವರು ನಡೆಸ್ತಾ ಇದ್ದಾರೆ. ಹಾಗೂ ಈಗ ಇನ್ನು ಮುಂದೆ ನೀವು ಅಗ್ನಿಶ್ರೀಧರ್ ಅವರು ಮಾತಾಡಿರುವಂಥದ್ದನ್ನ ಕೇಳಿಸ್ಕೊಬೋದು. ಅವೆಲ್ಲ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋದೇ ಒಂದು ಆತಂಕ ಆಗುತ್ತೆ. ದಯವಿಟ್ಟು ಆ ವಿಡಿಯೋನ ನೀವು ಅಗ್ನಿಶ್ರೀಧರ್ ಅವ್ರ ವಿಡಿಯೋವನ್ನು ಕೂಡ ಯೂಟ್ಯೂಬಲ್ಲಿ ನೋಡಬೇಕು. ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರ ಮೇಲೆ ನೀವು ದಬ್ಬಾಳಿಕೆಯನ್ನು ಮಾಡುವುದನ್ನು ನಾವು ನೋಡಿದ್ದೀವಿ. ಇವತ್ತೆಲ್ಲೋ ಒಂದು ಕಡೆ ಅತ್ಯಾಚಾರ ಆಗಿ ಕೊಲೆ ಆಗಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗುವಿಗೆ ಒಂದು ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಪೊಲೀಸ್ ಅಂದ್ರೆ ಎಲ್ಲರೂ ಸಹ ಹೆಮ್ಮೆ ಪಡುವಂತಹ ವಿಷಯ. ಆದ್ರೆ ಇವತ್ತು ಆಗಿರ್ತಕ್ಕಂಥದ್ದು ಏನು? ಧರ್ಮಸ್ಥಳದಲ್ಲಿ ಇವತ್ತು ಅನೇಕ ಕೊಲೆಗಳಾಗಿದ್ದಾವಂದ್ರೆ, ಅನೇಕ ಅತ್ಯಾಚಾರಗಳಾಗಿದೆ. ಇವತ್ತು ಸಾಕ್ಷ್ಯಾಧಾರಗಳನ್ನ ಸೌಜನ್ಯ ಕೇಸ್ನಲ್ಲಿ ಇರ್ತಕ್ಕಂತಹ ಅನೇಕ ಸಾಕ್ಷಿಗಳನ್ನ ಇವತ್ತು ಕೊಲೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂತಹ ಆಗಿನ ಅಧಿಕಾರಿಗಳು ಇವತ್ತು ಅಲ್ಲಿರ್ತಕ್ಕಂತಹ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿದ್ದಾರೆ. ಇವುಗಳ ಬಗ್ಗೆ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ನೂರಾರು ಸಂಘಟನೆಗಳ ಒಂದು ಸಹಕಾರದೊಂದಿಗೆ ಬೆಂಬಲದೊಂದಿಗೆ ಈ ಹೋರಾಟವನ್ನು ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ